ಸ್ನೇಹಿತರೆ ಎಲ್ಲರೂ ಹೇಗಿದ್ರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಅಂಡ್ ಇವತ್ತಿನ ಈ ವಿಡಿಯೋ ಮೇನ್ ಮುಖ್ಯವಾಗಿ ನಾನು ಏನು ಒಂದು ಕಿಟ್ ಸ್ಟಾರ್ಟ್ಅಪ್ ಕಿಟ್ ಏನು ಹೇಳ್ತಾ ಇದ್ದೆ, ಆ ಸ್ಟಾರ್ಟ್ಅಪ್ ಕಿಟ್ಗೆ ಸುಮಾರು ಜನ ಆಲ್ರೆಡಿ ಆರ್ಡರ್ ಮಾಡಿದ್ದೀರಿ, ಇನ್ನೂ ಕೂಡ ಮಾಡ್ತಾ ಇದ್ದಾರೆ. ಬಟ್ ಅದು ಕೆಲವರಿಗೆ ಅದ್ರ ಬಗ್ಗೆ ಸ್ವಲ್ಪ ಡೌಟ್ ಇದೆ ಅಂತ ನಮಗೆ ಕ್ವೈರೀಸ್ಗಳು ಬರ್ತಾ ಇದೆ ಇವಾಗ. ಹೀಗಾಗಿ ಅವ್ರೆಲ್ರಿಗೂ ಪ್ರತಿಯೊಬ್ಬರಿಗೂ ಹೇಳೋದಕ್ಕಿಂತ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ಅಪ್ ಕಿಟ್ ಅಂದ್ರೆ ಏನು ಆ್ಯಂಡ್ ಇದರಲ್ಲಿ ಏನೇನು ಇರುತ್ತೆ, ಏನಕ್ಕೆ ಯೂಸ್ ಆಗುತ್ತೆ, ಸೊ ಮೇನ್ ಮುಖ್ಯವಾಗಿ ಈ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಮೇನ್ ಮುಖ್ಯವಾಗಿ ಈ ಒಂದು ಏನು ನಾವು ಮಾಡ್ತಾ ಇದ್ದೀವಿ, ಒಂದು ಕಿಟ್ ಏನು ನಾವು ಕೊಡ್ತಾ ಇದ್ದೀವಿ, ಇದರಿಂದ ಮುಂದೆ ನಮ್ಗೆ ಏನು ಪ್ರಯೋಜನ ಆಗುತ್ತೆ ಅಂತ ಸಿಂಪಲ್ ಆಗಿ ನಾನು ಹೇಳೋದಾದ್ರೆ, ಫಸ್ಟ್ ಆಫ್ ಆಲ್ ನಾವಿಲ್ಲಿ ನಾನು ಇವರ ಕಡೆ ಸುತ್ತಮುತ್ತಲದಲ್ಲೆಲ್ಲ ನಮ್ದೊಂದು ಟೀಮ್ ವರ್ಕ್ ಮಾಡ್ತೀವಿ. ಸಮೂಹದಲ್ಲಿ ಅಂದರೆ ಹೆಣ್ಮಕ್ಳು ಮನೇಲೇನೇ ಇರ್ತಾರೆ, ಬಟ್ ಆದರೆ ಅವ್ರಿಗೆ ಸ್ವಲ್ಪ ಮನೇಲಿ ಏನಾದರೂ ಕೆಲಸ ಮಾಡೋದಕ್ಕೆ ಐಡಿಯಾಸ್ಗಳು ಆಯಿತು, ಮತ್ತು ಕೆಲವೊಂದು ಕೆಲಸಗಳನ್ನ ನಾವು ಹೇಳ್ಕೊಡ್ತಾ ಇರ್ತೀವಿ. ಓಕೆ, ಅದು ನಿಮಗೆ ನಾರ್ಮಲಿ ಸ್ಟಿಚಿಂಗ್ ರಿಲೇಟೆಡ್ ಆಗಿರ್ಬೋದು ಅಥವಾ ಬೇರೆ ರೀತಿಯಲ್ಲೂ ಕೂಡ ಆಗಿರ್ಬೋದು. ಮೇನ್ ಮುಖ್ಯವಾಗಿ ನಾವು ಸ್ಟಿಚಿಂಗ್ನ ಸ್ವಲ್ಪ ಹೈಲೈಟ್ ಮಾಡಿದ್ದೀವಿ. ಸ್ಟಿಚಿಂಗ್ ಅಂದರೆ ಹೊಲಿಗೆ ಕೆಲಸನ ಹೈಲೈಟ್ ಮಾಡಿದ್ದೀವಿ. ಯಾಕಂದರೆ ಎಲ್ಲರ ಹೆಣ್ಮಕ್ಳು ಅಂದರೆ ಎಲ್ಲರ ಮನೇಲೂ ಇವಾಗ ನಾರ್ಮಲಿ ಒಂದು ಹೊಲಿಗೆ ಮಷಿನ್ ಇದ್ದೇ ಇರುತ್ತೆ, ಅದಕ್ಕೂ ಇದಕ್ಕಂತೂ ತೊಗೊಂಡೇ ಇರ್ತೀವಿ. ಸೊ ಅದರಿಂದ ನಾವು ಹೇಗೆ ದುಡಿಬೋದು ಅಂತ. ಸೊ ಇಲ್ಲಿ ಪ್ರತಿಯೊಬ್ಬರು ಕೂಡ ಟೈಲರಿಂಗ್ನ ಪ್ರೊಫೆಷ್ನಲ್ ಆಗಿ ಕಲ್ತಿರ್ತೀವಿ, ಬಟ್ ಅದೇ ಮರ್ತು ಹೋಗಿರ್ತೀವಿ ಅಥವಾ ಬೇರೆ ಏನೋ ಕಾರಣದಿಂದ ಪ್ರೊಫೆಷ್ನಲ್ ನಾವು ಅದನ್ನು ನಡೆಸ್ಕೊಂಡು ಹೋಗಿರೋದಿಲ್ಲ. ಸೊ ಅಂಥ ಹೆಣ್ಮಕ್ಳು ಆ ಸ್ಟಿಚಿಂಗ್ ಮಷಿನ್ನ ಕೇವಲ ನಾವು ಕೆಲವೊಂದು ಹಾಗೆಯೇ ಹರಿದಿರುವಂಥ ಬಟ್ಟೆಗಳನ್ನ ಹೊಲಿಯೋದಕ್ಕಂತ ಯೂಸ್ ಮಾಡ್ತಾ ಇರ್ತೀವಿ, ಹಾಗೆಯೇ ಬಿದ್ದಿರುತ್ತೆ. ಬಟ್ ಅದನ್ನೇ ನಾವು ಯೂಸ್ ಮಾಡ್ಬೋದಾ? ಯೂಸ್ ಮಾಡಿ ಕೂಡ ನಮಗೆ ಇವಾಗ 1 ತಾಸು 2 ತಾಸು ಸಿಗುತ್ತೆ ಅಂತ ಅನ್ಕೊಳ್ಳೋಣ ಡೈಲಿ ಮನೇಲಿನೇ. ಓಕೆ, ಯಾಕಂದರೆ ನಾವು ಪ್ರೊಫೆಷ್ನಲ್ ಆಗಿ ಟೈಲರ್ ಆದರೆ ಬೆಳಿಗ್ಗೆ 10ರಿಂದ 5 ಗಂಟೆವರೆಗೂ ವರ್ಕ್ ಮಾಡಬೇಕಾಗುತ್ತೆ. ಅದು ಕೂಡ ಕೆಲವರಿಗೆ ಇದು ಪಾಸಿಬಲ್ ಆಗೋದಿಲ್ಲ. ಸೊ ಇವಾಗ ನಾವು 1 ತಾಸು 2 ತಾಸು ಅಥವಾ 3-4 ತಾಸು ನಾವು ಡೈಲಿ ಕೊಟ್ಟರೆ, ಸೊ ಮನೇಲಿ ನಾವು ಖಾಲಿದಾಗ ಏನಾದರೂ ಕೆಲಸ ಮಾಡ್ಬೋದು ಅಂತ ಕೇಳ್ತಾ ಇದ್ದೀವಿ ಸುಮಾರು ಜನ. ನಾವು ಇವಾಗ ಏನೇನು ಕೆಲಸ ಹೈಲೈಟ್ ಮಾಡಿದ್ದೀವಿ, ಲೈಕ್ ಇವಾಗ ಸ್ಕ್ರಂಚಿ ಅಂತ ಹೇಳಿ ಹೇರ್ ಬೋಸ್ ಕೂಡ ನಾವು ಮಾಡ್ತಾ ಇದ್ದೀವಿ. ನಿಮ್ಗೆ ಅದೆಲ್ಲ ಗೊತ್ತಿರ್ಬೋದು. ಹಳೆ ಪ್ರೀವಿಯಸ್ ವೀಡಿಯೋಸ್ನ ಸ್ವಲ್ಪ ಚೆಕ್ ಮಾಡಿ, ಅದರಲ್ಲಿ ನಿಮಗೆಲ್ಲ ಡೀಟೇಲ್ಸ್ ಇರುತ್ತೆ. ಸೊ ಸ್ಕ್ರಂಚಿ ಕಿಟ್ ಅಂತ ಹೇಳ್ಬಿಟ್ಟು ನಾವು ಒಂದು ಸ್ಟಾರ್ಟ್ಅಪ್ ಕಿಟ್ ರೆಡಿ ಮಾಡಿದ್ವಿ ಆ್ಯಕ್ಚುಲಿ. ಯಾಕಂದರೆ ಸುಮಾರು ಹೆಣ್ಮಕ್ಳು ಹೇಳ್ತಾ ಇದ್ರಿ ನಮಗೆ ಏನು ಫ್ಯಾಬ್ರಿಕ್ ಯೂಸ್ ಮಾಡ್ತಾ ಇದ್ವಿ ನಾವಿಲ್ಲಿ. ಆ ಫ್ಯಾಬ್ರಿಕ್ ನಾನು ಹೇಳಿದ್ದೆ ಹಳೆ ವೀಡಿಯೋಸ್ಗಳಲ್ಲೆಲ್ಲ, ಆದರೂ ಕೂಡ ನಮ್ಮ ಮನೆ ಹತ್ರ ಅದೆಲ್ಲ ಸಿಗ್ತಾ ಇಲ್ಲ, ಆ ಕ್ವಾಲಿಟಿ ಫ್ಯಾಬ್ರಿಕ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ ನೀವು ನನಗೆ ಅಲ್ವಾ. ಸಿಕ್ಕರು ಕೂಡ ತುಂಬಾ ಪ್ರೈಸ್ ತುಂಬಾ ಹೈ ಇದೆ ಅಂತ ಹೇಳ್ತಾ ಇದ್ರಿ. ಹೀಗಾಗಿ ನಾವೇನು ಮಾಡಿದ್ವಿ ಅಂದರೆ ಒಂದು ಚಿಕ್ಕದೊಂದು ಸ್ಟಾರ್ಟ್ಅಪ್ ಕಿಟ್ ರೆಡಿ ಮಾಡೋಣ. ಸೊ ಈ ಕಿಟ್ಟನ್ನು ಯೂಸ್ ಮಾಡ್ಕೊಂಡು ಯಾವೆಲ್ಲ ಹೆಣ್ಮಕ್ಳು ಮನೆಯಿಂದ ಏನು ಮಾಡ್ತೀವಿ ಅಂತ ಕಾನ್ಫಿಡೆನ್ಸ್ ಇದೆಯೋ, ಸೊ ನಾವು ಮಾಡುವಂಥ ರೀತಿ ಆಲ್ರೆಡಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ, ಮುಂದೆ ಕೂಡ ಮಾಡ್ತೀವಿ ನಾವು. ಡಿಫ್ರೆಂಟ್ ವೇದಲ್ಲಿ ನೀವು ಮಾಡ್ಬೋದು. ಆ್ಯಂಡ್ ಆ ಒಂದು ಸ್ಕಂಚೀಸ್ಗಳನ್ನ ನೀವು ಮನೆಯಿಂದನೇ ಮಾಡುವಂಥ ಒಂದು ಚಿಕ್ಕದೊಂದು ಪುಟ್ಟದೊಂದು ಒಂದು 300-400 ರೂಪಾಯಿ ಹಾಕಿಬಿಟ್ಟು ನೀವೇನು ಮಾಡ್ಬೋದು, ಒಂದು ಕಿಟ್ ತರಿಸ್ಕೊಂಡು ನೀವು ಆ ಪ್ರಾಡಕ್ಟ್ನ ಮಾಡಿಬಿಡಿ. ಯಾಕಂದರೆ ಕರೆಕ್ಟಾಗಿರುವಂಥದ್ದು ಒಳ್ಳೆ ಕ್ವಾಲಿಟಿ ಬಟ್ಟೆಲಿ ನೀವು ಆ ಪ್ರಾಡಕ್ಟ್ ಮಾಡಿ ನೋಡಿದಾಗ ಅದು ಫಿನಿಶಿಂಗ್ ಹೇಗೆ ಬಂತು ಅಂತ ಗೊತ್ತಾಗುತ್ತೆ. ನಾರ್ಮಲಿ ನಾವು ಅವು ಬಟ್ಟೆಗಳನ್ನು ತೊಗೊಂಡು ನಾವು ಹೊಲಿತೀನಿ ಬಿಡು ಅಂತಂದರೆ ಅದು ಲುಕ್ಕು ಕೂಡ ಕಾಣಿಸೋದಿಲ್ಲ, ಮತ್ತು ಅದು ಜನ ತೊಗೊಳ್ಳೋಗೂ ಕೂಡ ಕಾಂಪಿಟೇಷನ್ ಇದೆ ಇವಾಗ ಸುಮಾರು ಮಾರ್ಕೆಟಲ್ಲಿ. ನಿಮ್ಮ ಪ್ರಾಡಕ್ಟು ಹೊಲಿತಿದ್ರಿ ಚೆನ್ನಾಗಿ, ಬಟ್ ಅದೇ ಬಟ್ಟೆ ಕ್ವಾಲಿಟಿ ಎಲ್ಲ ಚೆನ್ನಾಗಿಲ್ಲ ಅಂದರೆ ಯಾರು ಕೂಡ ತೊಗೊಳ್ಳೋದಿಲ್ಲ, ನೀವು ಕೂಡ ತೊಗೊಳ್ಳೋದಿಲ್ಲ. ಸೊ ಯಾವುದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಕೂಡ ಇವಾಗ ನಾರ್ಮಲಿ ನಾವು ಏನಂತ ಥಿಂಕ್ ಮಾಡ್ತೀವಿ ಅಂದರೆ, ಇವಾಗ ಒಂದು ಪ್ರಾಡಕ್ಟ್ ನಾವು ಯಾವುದಾದ್ರು ಖರೀದಿ ಮಾಡೋಕೆ ಹೋದ್ರೆ ಮಾರ್ಕೆಟಲ್ಲಿ ಅದಕ್ಕೆ ನಾವು ಅಷ್ಟು ಕೊಡ್ಬೋದು ಅಂತ ನಾವು ಕೂಡ ಲೆಕ್ಕ ಹಾಕ್ತೀವಿ ಅಲ್ವಾ ಪರ್ಸ್ನಲಿ. ಸೊ ಅದೇ ರೀತಿ ಕಸ್ಟಮರ್ ಕೂಡ ಯೋಚನೆ ಮಾಡ್ತಾರೆ. ಹೀಗಾಗಿ ನಾವು ಮಾಡುವಂಥ ಪ್ರಾಡಕ್ಟ್ ಕ್ವಾಲಿಟಿ ಚೆನ್ನಾಗಿರ್ಬಿದ್ರೆ ನಮಗೂ ಕೂಡ ಕಾನ್ಫಿಡೆನ್ಸ್ ಇರುತ್ತೆ, ಎಸ್ ಅದಕ್ಕೆ ಒಂದು ಒಳ್ಳೆ ಒಂದು ಇದನ್ನು ನಾವು ಹಣಕ್ಕೆ ನಾವು ಬೇರೆದವರಿಗೆ ಮಾರಬಹುದು ಅಂತ ಅಲ್ವಾ. ಸೊ ಹೀಗಾಗಿನೇ ನಾವೇನು ಮಾಡಿದ್ದೀವಿ ಅಂದರೆ ಒಳ್ಳೆ ಕ್ವಾಲಿಟಿ ನಾವೇನು ಯೂಸ್ ಮಾಡ್ತಾ ಇದ್ದೀವಿ ಆ ಫ್ಯಾಬ್ರಿಕ್ ಅದ್ರದ್ದೊಂದು ಚಿಕ್ಕದೊಂದು ಕಿಟ್ ರೆಡಿ ಮಾಡಿದ್ದೀವಿ. ಒಂದು 300-400 ರೂಪಾಯಿ ಹಾಕಿದರೆ ನಿಮಗೆ ಮನೇಲೇ ಸುಮಾರು ಸ್ಕಂಚಸ್ಗಳನ್ನ ಮನೆ ಮಾಡ್ತೀರಾ, ಟ್ರೈ ಮಾಡ್ತೀರಾ, ನೋಡ್ತೀರಾ. ನಂತರ ನಿಮ್ಗೆ ಅದು ಓಕೆ ನಮಗೆ ಕಾನ್ಫಿಡೆನ್ಸ್ ಇದೆ ನಾವು ಇದು ಮಾಡ್ಬೋದಲ್ವಾ ಅಂತ ಅನಿಸಿದ್ರೆ ಸಿಂಪ್ಲಿ ಅದನ್ನು ನೀವು ಫೋಟೋ ಕ್ಲಿಕ್ಸ್ಗಳನ್ನ ಮಾಡಿ ಮೀಶೋದಂಥ ಪ್ಲ್ಯಾಟ್ಫಾರ್ಮ್ಗಳಿದೆ, ಸುಮಾರು ಪ್ಲ್ಯಾಟ್ಫಾರ್ಮ್ಗಳಿದೆ. ವಿತೌಟ್ GST ಕೂಡ ನೀವು ವರ್ಕ್ ಮಾಡ್ಬೋದು, ವಿತ್ GST ಕೂಡ ವರ್ಕ್ ಮಾಡಬಹುದು, 2 ಥರದಿಂದ ಮಾಡ್ಬೋದು. ಅದನ್ನು ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವಾಗ ನೀವೇನು ಮಾಡ್ತೀರಾ, ಫೋಟೋಸ್ನ ಕ್ಲಿಕ್ ಮಾಡ್ತೀರಾ, ಕ್ಲಿಯಾರಿಟಿ ಫೋಟೋಸ್ ಹೇಗಿರಬೇಕು ಮತ್ತು ಫೋಟೋಸ್ಗಳನ್ನ ಹೇಗೆ ಪ್ರೊಫೆಷನಲ್ ಕ್ಲಿಕ್ ಮಾಡಬೇಕು ಅದು ಕೂಡ ವೀಡಿಯೋಸ್ಗಳನ್ನ ನಾನು ಹಾಕಿದ್ದೀನಿ. ಬಟ್ ಬರುವಂಥ ವೀಡಿಯೋಸಲ್ಲಿ ಇನ್ನೂ ನಾವು ಯಾವ ರೀತಿ ತೆಗಿತಾ ಇದ್ದೀವಿ ಫೋಟೋಸ್ನ ಎಲ್ಲ ಕೂಡ ಹೇಳ್ತಾ ಹೋಗ್ತೀವಿ. ಆ ಫೋಟೋಸ್ಗಳನ್ನ ನೀವು ಕ್ಲಿಕ್ ಮಾಡಿ ನೀವು ಏನು ಮಾಡಬೇಕು, ಪ್ರತಿಯೊಂದು ಆನ್ಲೈನ್ ಅಂತ ಬಂದಾಗ ಸೊ ಎಲ್ಲೆಲ್ಲಿ ಇರುತ್ತೆ ಪ್ಲ್ಯಾಟ್ಫಾರ್ಮಲ್ಲಿ ಫೋಟೋಸ್ಗಳನ್ನ ಕ್ಲಿಕ್ ಮಾಡಿ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹಾಕಬೇಕು. ಹೇಗೆ ಹಾಕ್ಬೇಕಂತೂ ಕೂಡ ನಾವೆಲ್ಲ ಹೇಳ್ತೀವಿ, ಡಿಸ್ಕ್ರಿಪ್ಷನಲ್ಲೆಲ್ಲ ಬರೆಯೋದಿರುತ್ತೆ. ಸ್ವಲ್ಪ ನೀವು ಆ ರೀತಿ ಎಲ್ಲ ಮಾಡ್ತೀವಿ ಅಂತ ಅಂದರೆ ಸೊ ನಿಮಗೆ ಇದು ಕಿಟ್ಟು ಹೆಲ್ಪ್ ಆಗುತ್ತೆ. ಯಾಕಂದರೆ ಇವಾಗ ನಾವು 1000 ರೂಪಾಯಿ ಹಾಕಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಹೋದ್ವಿ ಅಂತಂದರೆ ಸಪೋಸ್ ಅದು ನಡೀದೇ ಹೋದರೆ ಸೊ ಎಲ್ಲೋ ಒಂದು ಕಡೆ ಮನೆಯಿಂದ ಕೂಡ ಸುಮಾರು ಮಾತುಗಳನ್ನು ಕೇಳಬೇಕಾಗುತ್ತೆ. ಹೀಗಾಗಿ ಈ ಪುಟ್ಟದೊಂದು ಕಿಟ್ ತರಿಸ್ಕೊಳ್ಳಿ ಅಂತ ಹಾಗೆಯೇ ಒಂದು ನಾವು ರೆಡಿ ಮಾಡಿ ಇವಾಗ ಕೊಡ್ತಾ ಇದ್ದೀವಿ. ಇದಕ್ಕೆ ಸುಮಾರು ಜನ ಇವಾಗ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ, ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಿ. ಮನೆಯಿಂದ ಎಲ್ಲ ಹೆಣ್ಮಕ್ಳು ಏನಾದರೂ ಒಂದು ಸ್ವಲ್ಪ ಸ್ಟಾರ್ಟ್ ಮಾಡಿದರೆ ನಮಗೂ ಕೂಡ ಖುಷಿಯಾಗುತ್ತೆ, ನಾವು ಮಾಡ್ತಿರೋಂಥ ಕೆಲಸ ಎಲ್ಲೋ ಒಂದು ಕಡೆ ಹೆಲ್ಪ್ ಆಗ್ತಾ ಇದೆ ಅಂತ ಹೇಳಿ.
ಸೊ ಮತ್ತೊಂದು ಈ ಒಂದು ಸ್ಕ್ರಂಚೀಸ್ಗಳನ್ನ ಮಾರೋದ್ರಿಂದ ನಮ್ಗೆ ಏನು ಫಾಯ್ದೆ ಅಷ್ಟೊಂದು ಇರುತ್ತಾ ಅಂತ ಸುಮಾರು ಜನರಿಗೆ ಡೌಟ್ ಇದೆ. ಒಂದೊಂದು ಸ್ಕ್ರಂಚಿ ಒಳ್ಳೆ ಕ್ವಾಲಿಟಿದು 80 ರೂಪಾಯಿಂದ 90 ರೂಪಾಯಿವರೆಗೂ ಮಾರಾಟ ಮಾಡ್ತಾರೆ ಜನ. ನೀವು ಬೇಕಾದ್ರೆ ಹೋಗಿ ಚೆಕ್ ಮಾಡ್ಬೋದು. ತುಂಬ ಲೋ ಕ್ವಾಲಿಟಿ ಫ್ಯಾಬ್ರಿಕ್ ಯೂಸ್ ಮಾಡಿದಾಗ 10 ರೂಪಾಯಿ 15 ರೂಪಾಯಿ ಸಿಗುತ್ತೆ. ನಮ್ಮ ತಲೆಯಲ್ಲಿ ನಾರ್ಮಲಿ ಹೆಣ್ಮಕ್ಳಿಗೆ ಏನು ತಲೆಯಲ್ಲಿದೆ 10 ರೂಪಾಯಿಗೆ ಸಿಗುತ್ತಲ್ವಾ, 15 ರೂಪಾಯಿ ಸಿಗುತ್ತಲ್ವಾ. ಸೊ ಅದು ಸಿಗ್ತಾ ಇದೆ ಅಂದರೆ ಇದನ್ನ ಮಾಡಿದ್ರೆ ನಮಗೇನು ದುಡಿಮೆ ಇದೆಯಾ ಅಂತ. ಸೊ ಒಳ್ಳೆ ಕ್ವಾಲಿಟಿ ನೀವು ಮಾಡಿದಾಗ ಡಿಮ್ಯಾಂಡ್ ಕೂಡ ಇರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ನಿಮಗೆ ಆರ್ಡರ್ಸ್ಗಳು ಕೂಡ ಬರುತ್ತೆ. ಯಾಕಂದರೆ ಕೆಲವರು ಕ್ವಾಲಿಟಿ ಬೆಲೆ ಕೊಡ್ತಾರೆ, ಕೆಲವರು ಪ್ರೈಸಿ ಬೆಲೆ ಕೊಡ್ತಾರೆ. ಮಾರ್ಕೆಟಲ್ಲಿ 2 ರೀತಿಯಿಂದ ಕಸ್ಟಮರ್ಸ್ ಇರ್ತಾರೆ. ಸೊ ನೀವು ನಿಮ್ಮ ಪ್ರಕಾರ ನೀವು ಒಳ್ಳೆ ಕ್ವಾಲಿಟಿ ಪ್ರೆಸೆಂಟ್ ಮಾಡಿದಾಗ ನೀವು ಒಳ್ಳೆ ಪ್ರೈಸಲ್ಲಿ ಕೂಡ ಇಡ್ಬೋದು, ಅವ್ರಿಗೆ ಕೊಡ್ಬೋದಲ್ವಾ. ಸೊ ಮುಖ್ಯವಾಗಿ ನಾವು ಕ್ವಾಲಿಟಿ ಮೇಲೆ ಅಂತಂದರೆ ನಾವು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಕ್ವಾಲಿಟಿ ಮೇಲೆ ಮಾಡಿದಾಗ ಆಟೋಮೆಟಿಕ್ಲಿ ಕಸ್ಟಮರ್ಸ್ ಒಂದ್ಸರಿ ತೊಗೊಂಡ್ರು ಮತ್ತೆ ನೆಕ್ಸ್ಟ್ ಟೈಮ್ ತಗೋತಾರೆ. ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಂದರೆ ಸೊ ತೊಗೊಳೋದಿಲ್ಲ, ನಿಮ್ಮ ಹತ್ರ ತೊಗೋತಾರೆ ಮತ್ತು ಬೇರೆ ಹತ್ರ ತೊಗೋತಾರೆ. ಯಾಕಂದರೆ ನಾರ್ಮಲಿ ಅದೇ ಕ್ವಾಲಿಟಿ ಎಲ್ಲ ಕಡೆ ಸಿಗ್ತಾ ಇದೆ ಅಲ್ವಾ, ಕಡಿಮೆ ಪ್ರೈಸಲ್ಲಿ. ಹೀಗಾಗಿ ಓಕೆನಾ. ಆ್ಯಂಡ್ ಇದನ್ನು ಕೂಡ ಇವಾಗ ಕಿಟ್ಟಲ್ಲಿ ಏನೇನು ಸಿಗುತ್ತೆ ಅಂತ ಇನ್ನೊಂದು ಸಾರಿ ಕ್ಲಿಯರ್ ಮಾಡ್ತಾ ಇದ್ದೀನಿ. ಕಿಟ್ಟಲ್ಲಿ ನಾವು ಮೊದಲು ಹೇಳಿದ ಒಂದು ವೀಡಿಯೋಸಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ ಅಂತ ಹೇಳಿದೆ. ಕಿಟ್ಟಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ನಿಮಗೆ ಪ್ರತಿಯೊಂದು ಮಾಡೋದ ಒಂದು ವಿಧಾನದ ಬಗ್ಗೆ ಕಂಪ್ಲೀಟ್ ಚಾರ್ಟ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಪ್ಲಸ್ ನಿಮಗೆ ವೀಡಿಯೋಸ್ಗಳು ಕೂಡ ನೋಡಿದ್ರು ಕೂಡ ಸಿಗುತ್ತೆ ಓಕೆ ನಮ್ಮ ಚಾನಲಲ್ಲಿ ಸ್ಕ್ರಂಚೀಸ್ಗಳನ್ನ ಹೇಗೆ ಮಾಡೋದು ಅಂತ. ಆ್ಯಂಡ್ ಇದು ನಾವು ಮಾಡುವಾಗ ಸುಮಾರು ರೀತಿಯಿಂದ ಮಾಡ್ಬೋದು. ಏನೇನು ಸೈಜು ಎಷ್ಟೆಷ್ಟು ಇಡಬೇಕು, ಓಕೆ, ಇಲಾಸ್ಟಿಕ್ ಹೇಗೆ ಯೂಸ್ ಮಾಡಬೇಕು ಎಲ್ಲ ಡೀಟೇಲು ಈ ಒಂದು ಚಾರ್ಟಲ್ಲಿ ಇರುತ್ತೆ ಓಕೆ. ಇವಾಗ ನಮ್ಮ ಆರ್ಡರ್ಸ್ಗಳಿಗೆ ನಾವೇನು ಬಂದಿದೆ ಅಲ್ವಾ ಇವಾಗ ಕಿಟ್ ತೊಗೊಳೋದಕ್ಕೆ ಅವ್ರಿಗೆ ಕಳಿಸ್ತಾ ಇದ್ದೀವಿ ಇವನ್ನೆಲ್ಲ. ಸೊ ಅದರಿಂದ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಏನೇನು ಕೊಡ್ತಾ ಇದ್ದೀವಿ ಅದರಲ್ಲಿ ಅಂತ. ಸೊ ಫಸ್ಟ್ ಆಫ್ ಆಲ್ ಫ್ಯಾಬ್ರಿಕ್ಕು ಈ ಒಂದು ಕಿಟ್ಟಲ್ಲಿ ಯಾವ ರೀತಿ ಫ್ಯಾಬ್ರಿಕ್ ಕೊಡ್ತಾ ಇದ್ದೀವಿ ಅಂತ ಹೇಳಿ ಫ್ಯಾಬ್ರಿಕ್ ನೀವು ನೋಡ್ಬೋದು. ತುಂಬ ಚೆನ್ನಾಗಿರುವಂಥದ್ದು ಒಳ್ಳೆ ಕ್ವಾಲಿಟಿ ಫ್ಯಾಬ್ರಿಕ್ನೇ ನಾವು ಕೊಡ್ತಾ ಇದ್ದೀವಿ. ಆ್ಯಂಡ್ ಇದರಿಂದ ನೀವು ಯಾವಾಗ ಪ್ರಾಡಕ್ಟ್ ಮಾಡ್ತೀರಾ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಈ ರೀತಿ ಫ್ಯಾಬ್ರಿಕ್ ನಿಮಗೆ ಸುಮಾರು ಥರದಲ್ಲಿ ಕಲರ್ಸ್ಗಳಿದೆ. ಸ್ಟಾಕಲ್ಲಿ ನಾವು ಆಲ್ರೆಡಿ ತರಿಸಿದ್ದೀವಿ. ಸೊ ಫ್ಯಾಬ್ರಿಕ್ ನಿಮಗೆ ಒಳ್ಳೆ ಕ್ವಾಲಿಟಿ ಇದೆ ನಾವು ಕೊಡ್ತಾ ಇದ್ದೀವಿ. ಆಲ್ಮೋಸ್ಟ್ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿರುವಂಥ ಕ್ವಾಲಿಟಿ ಇರುತ್ತೆ. ಆ್ಯಂಡ್ ಇದರಲ್ಲಿ ನಿಮಗೆ ಸುಮಾರು ಥರದ 2 ಕಲರ್ ನಾವು ಆ್ಯಕ್ಚುಲಿ ಕೊಡ್ತಾ ಇದ್ದೀವಿ. 2 ಕಲರ್ ಕೊಡ್ತಾ ಇದ್ದೀವಿ. ಸೊ ಈಸಿಲಿ ನೀವು ನಿಮ್ಮ ಪ್ರಾಡಕ್ಟ್ನ ಮಾಡ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ನೀವು ಕರೆಕ್ಟಾಗಿ ರೆಡಿ ಮಾಡಿದರೆ ಪ್ರಾಡಕ್ಟ್ನ ಓಕೆ. ಆ್ಯಂಡ್ ಈ ಒಂದು ಪ್ರಾಡಕ್ಟ್ ಇಲ್ಲಿ ನೋಡ್ತಾ ಇರ್ಬೋದು, ಇದು ನೋಡ್ತಾ ಇದ್ದೀರಾ ತುಂಬ ನೀಟಾಗಿ ಕ್ಲಿಯರ್ ಇರುತ್ತೆ. ಸ್ಯಾಟಿನ್ ಅಥವಾ ನಾವು ಇವಾಗ ಬೇರೆ ಆರ್ಗನ್ಸಾ ರಿಯಾನ್ ಬಟ್ಟೆ ಎಲ್ಲ ತೊಗೊಂಡಾಗ ಅದ್ರದ್ದು ಬಟ್ಟೆ ಚೆನ್ನಾಗಿಲ್ಲ ಅಂದರೆ ಪ್ರಾಡಕ್ಟ್ ಚೆನ್ನಾಗಿ ಬರೋದಿಲ್ಲ. ಸೊ ಹಾಗೆ ಮಾಡಿದ್ಮೇಲೆ ನಮ್ಗೆ ಎಷ್ಟೇ ಹೊಲಿದ್ರು ಸಾವಿರಾರು ಹೊಲಿದಿಟ್ರು ಕೂಡ ಅದು ಮಾರಾಟ ಆಗೋದಿಲ್ಲ. ಸೊ ಹೀಗಾಗಿ ಒಳ್ಳೆ ಕ್ವಾಲಿಟಿ ಚೆನ್ನಾಗಿರುವಂಥದ್ದು ನೀವು ಮಾರಕ್ಕೆ ಶುರು ಮಾಡಿದರೆ ಸೊ ಆಟೋಮೆಟಿಕ್ಲಿ ಜನ ತೊಗೊತಾರೆ. ಆ್ಯಂಡ್ ಈ ಕಿಟ್ಟಲ್ಲಿ ಇದಲ್ಲೂ ಕೂಡ ನಾನು ನಿಮಗೆ ಒಳ್ಳೆ ಒಂದು ಇದನ್ನು ಕೊಡ್ತಾ ಇದ್ದೀವಿ, ಇಲಾಸ್ಟಿಕ್ ಅಂತ ಹೇಳಿದ್ದೆ ನಾನು. ಇಲಾಸ್ಟಿಕ್ ನೀವು ನೋಡ್ತಾ ಇರ್ಬೋದು. ಸೊ ಇಲಾಸ್ಟಿಕ್ ನೋಡ್ತಾ ಇರ್ಬೋದು, ಇದು ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಕ್ವಾಲಿಟಿ ಇಲಾಸ್ಟಿಕ್ ಇದೆ ಆ್ಯಕ್ಚುಲಿ. ಸೊ ಈ ಇಲಾಸ್ಟಿಕ್ನ ನಾವು ನೀಡ್ತಾ ಇದ್ದೀವಿ. ಇದರಲ್ಲಿ ನಿಮ್ಗೆ ಕಿಟ್ಟಲ್ಲಿ ಬರುತ್ತೆ ಇದು ಕೂಡ. ಆ್ಯಂಡ್ ಅದಲ್ಲೂ ಕೂಡ ನಾವು ಕೆಲವೊಂದು ಚಾರ್ಟ್ಗಳು ಕೊಡ್ತಾ ಇದ್ದೀವಿ. ಇದರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ. ಯಾರ ಹತ್ರ ಕೂಡ ಏನು ಕೇಳಬೇಕಾಗಿಲ್ಲ, ನೀವೇ ಮನೆಯಿಂದ ಎಲ್ಲ ತಿಳ್ಕೊಬೋದು. ಒಂದು ಇಲ್ಲಿ ನಾವು ಟೋಟಲ್ ನಿಮಗೆ 5 ಸ್ಕ್ರಂಚೀಸ್ಗಳದ್ದು ಸೈಜ್ ಹೇಳಿದ್ದೀವಿ. ಆ್ಯಂಡ್ ಎಷ್ಟೆಷ್ಟು ಇಡಬೇಕು, ಫ್ಯಾಬ್ರಿಕ್ ಲೆಂತ್ ಎಷ್ಟು ಇರಬೇಕು, ಮತ್ತು ಅಂದರೆ ಉದ್ದಕ್ಕೆ ಅಗಲಕ್ಕೆ ಎಷ್ಟು ಕಟ್ ಮಾಡಬೇಕು, ಆ್ಯಂಡ್ ಅದಲ್ಲೂ ಕೂಡ ಎಷ್ಟು ಇಂಚ್ ಇರಬೇಕು ಅದು. ಆ್ಯಂಡ್ ಇದಲ್ಲೂ ಕೂಡ ಇದ್ರದ್ದು ಇಲಾಸ್ಟಿಕ್ ಏನು ಯೂಸ್ ಮಾಡ್ತೀವಲ್ವ ಪ್ರತಿಯೊಂದು ಸ್ಕ್ರಂಚಿಗೂ ಡಿಫ್ರೆಂಟ್ ಸೈಜದ್ದು ಇಲಾಸ್ಟಿಕ್ ನಾವು ಯೂಸ್ ಮಾಡ್ತೀವಿ. ಅದು ಎಷ್ಟು ಇರಬೇಕು ಅನ್ನೋದು ಕೂಡ ಈ ಚಾರ್ಟಲ್ಲಿ ಮೆನ್ಷನ್ ಇರುತ್ತೆ. ಆ್ಯಂಡ್ ಇದಲ್ಲೂ ಕೂಡ ನೆಕ್ಸ್ಟ್ ನೀವು ಎಷ್ಟು ಇಂಚಲ್ಲಿ ನೀವು ಹೊಲಿಬೇಕು ಅನ್ನೋದು ಕೂಡ ಪ್ರತಿಯೊಂದು ಮಾಹಿತಿನ ಇದರಲ್ಲಿ ಕೊಟ್ಟಿರ್ತೀವಿ. ಆ್ಯಂಡ್ ಇದಲ್ಲೂ ಕೂಡ ಮೇನ್ ಅಂತಂದರೆ ಪ್ರೈಸ್ ಹೇಳೋದು. ಸೊ ಪ್ರತಿಯೊಂದು ಪ್ರಾಡಕ್ಟೇನೋ ನಾವು ರೆಡಿ ಮಾಡಿಬಿಡ್ತೀವಿ ಅಂತ ಅಂದ್ಕೊಳ್ಳೋಣ. ಸೊ ನಂತರ ಇದನ್ನು ಮಾರೋದು ಹೇಗೆ ಅಂತ. ಸೊ ಇದು ಮಾರೋದು ಹೇಗೆ ಅಂತ ನಾನು ಡೈರೆಕ್ಟ್ ನಿಮಗೆ ಪ್ರೈಸ್ ಒಂದು ಲೀಸ್ಟ್ ಕೊಟ್ಟಿಲ್ಲ ಇಲ್ಲಿ. ನಾವು ಪ್ರತಿಯೊಂದು ಏನು ನಾವು ಹಾಕಿದ್ದೀವಿ ಅದನ್ನೆಲ್ಲ ನಾವು ಏನು ಮಾಡಿದ್ವಿ, ಡಿವೈಡ್ ಮಾಡಿದ್ದೀವಿ. ಲೈಕ್ ಇವಾಗ ಒಂದು ಚಿಕ್ಕದೊಂದು ನೀವು ಸ್ಕ್ರಂಚಿ ರೆಡಿ ಮಾಡಿದರೆ, ಮಿನಿ ಮಾಡಿದರೆ, ಲೈಕ್ ಮಕ್ಕಳಿಗೋಸ್ಕರ ಮಿನಿ ಸ್ಕ್ರಂಚಿ ಕೂಡ ಮಾಡ್ತಾರೆ ಇವಾಗ. ಅದನ್ನು ರೆಡಿ ಮಾಡಿದರೆ ನಿಮಗೆ ಫ್ಯಾಬ್ರಿಕ್ ಕಾಸ್ಟ್ ಎಷ್ಟು ಬೀಳ್ತಾ ಇದೆ ಓಕೆ, ಫಸ್ಟ್ ಅದು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಅದಲ್ಲೂ ಕೂಡ ನೆಕ್ಸ್ಟ್ ನಿಮ್ಮದು ಇಲಾಸ್ಟಿಕ್ ಕಾಸ್ಟ್ ಎಷ್ಟು ಬೀಳ್ತಾ ಇದೆ ಓಕೆ, ಆ್ಯಂಡ್ ಅದರ್ ಕಾಸ್ಟ್ ಎಲ್ಲ ಎಷ್ಟು ಬೀಳ್ತಾ ಇದೆ. ಸೊ ಟೋಟಲ್ ನಿಮ್ದಿಲ್ಲಿ ಟೋಟಲ್ ಕಾಸ್ಟ್ ಎಷ್ಟು ಆಗ್ತಾ ಇದೆ ಆ ಚಿಕ್ಕದೊಂದು ಸ್ಕ್ರಂಚಿ ಮಾಡಿದಾಗ, ಮಕ್ಕಳಿಗೋಸ್ಕರ ಮಾಡಿದಾಗ. ಸೊ ನಾವು ಅದನ್ನು ಮಾರ್ಕೆಟಲ್ಲಿ ಎಷ್ಟಕ್ಕೆ ಮಾರ್ಬೋದು ಅಂತ ಇದನ್ನು ನಾವು ಹೇಗೆ ಡಿವೈಡ್ ಮಾಡಿದ್ದೀವಿ ಅಂದರೆ, ಒಂದು ಮಿನಿ ಕಿಡ್ಸ್ ಸ್ಕ್ರಂಚಿ ನಾವು ರೆಡಿ ಮಾಡಿದಾಗ ಸೊ ಇದು ನಮಗೆ ಫ್ಯಾಬ್ರಿಕ್ ಕಾಸ್ಟು 4 ರೂಪಾಯಿ ಮಾತ್ರ ಬೀಳುತ್ತೆ ಓಕೆ, ನಾವು ಹೇಳಿರೋ ಸೈಜ್ ಪ್ರಕಾರ ನೀವು ಕಟ್ ಮಾಡಿದರೆ ಓಕೆ. ಆ್ಯಂಡ್ ಅದಲ್ಲೂ ಕೂಡ ಇಲಾಸ್ಟಿಕ್ ಕಾಸ್ಟು ನಮಗೆ 2 ರೂಪಾಯಿ ಬೀಳುತ್ತೆ. ಆ್ಯಂಡ್ ಅದಲ್ಲೂ ಕೂಡ ಇದು ಸ್ವಲ್ಪ ಜಾಸ್ತಿ ಹೇಳಿದ್ದೀನಿ 2 ರೂಪಾಯಿ, ಆ್ಯಕ್ಚುಲಿ 5 ರೂಪಾಯಿಗೆ ಅಥವಾ ನಿಮಗೆ 4 ರೂಪಾಯಿಗೂ ಕೂಡ ಹೋಲ್ಸೇಲಲ್ಲಿ ನಿಮ್ಗೆ ಈಸಿಲಿ ಇಲಾಸ್ಟಿಕ್ ಜಾಸ್ತಿನೇ ಸಿಗುತ್ತೆ, 1 ಮೀಟರ್ ಸಿಗುತ್ತೆ. ಬಟ್ ಅದು ಕೂಡ 2 ರೂಪೀಸ್ ಅಂತ ಇಟ್ಟಿದ್ದೀವಿ ನಾವಿಲ್ಲಿ, ತುಂಬ ಜಾಸ್ತಿ ಇಟ್ಟಿದ್ದೀವಿ ಅಂತ ಅನ್ಕೋತೀನಿ.
ಆ್ಯಂಡ್ ಅದರ ಕಾಸ್ಟು 1 ರೂಪಾಯಿ ಇಟ್ಟಿದ್ದೀವಿ. ಆ್ಯಂಡ್ ಟೋಟಲ್ ಇದು ಕಾಸ್ಟ್ ಬೀಳೋದು ನಮಗೆ 7 ರೂಪಾಯಿದಲ್ಲಿ ಒಂದು ಸ್ಕ್ರಂಚಿ ನೀವು ರೆಡಿ ಮಾಡಿದರೆ ಒಳ್ಳೆ ಕ್ವಾಲಿಟಿದು. ಮಾರಾಟಕ್ಕೆ ನಿಮಗಿದು ಈಸಿಲಿ ಮಾರ್ಕೆಟಲ್ಲಿ 15 ರೂಪಾಯಿಂದ 20 ರೂಪಾಯಿ ಹೋಗುತ್ತೆ. ಸೊ ಗೊತ್ತಾಯ್ತಲ್ವಾ, ಕ್ಯಾಲ್ಕುಲೇಷನ್ ಈ ರೀತಿ ಮಾಡಿನೇ ಬಿಸ್ನೆಸ್ ಮಾಡಬೇಕಾಗುತ್ತೆ. ಇದನ್ನು ಯಾರು ನಿಮ್ಗೆ ಹೇಳೋದಿಲ್ಲ ಎಷ್ಟೊಂದು ಕ್ಲಿಯರ್ ಆಗಿ. ಸೊ ಇದೆಲ್ಲ ಕಂಪ್ಲೀಟ್ ನಿಮಗೆ ಚಾರ್ಟಲ್ಲಿ ಸಿಗುತ್ತೆ. ನಾವು ಕೊಟ್ಟಿರೋ ಚಾರ್ಟ್ ನೀವು ಕೆಲಸ ಮಾಡುವಂಥ ಒಂದು ಜಾಗದಲ್ಲಿ ಇದನ್ನು ಅಟ್ಯಾಚ್ ಮಾಡಿ ಗೋಡೆ ಹಚ್ಚಿಡಿ. ಸೊ ನಿಮಗೆ ಇದರಿಂದ ನೀವು ಬಿಸ್ನೆಸ್ನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ. ಆ್ಯಂಡ್ ನನಗೆ ಒಟ್ಟು 3 ಚಾರ್ಟ್ ಕೊಡ್ತಾ ಇದ್ದೀನಿ ಇದರಲ್ಲಿ. ಒಂದು ಯಾವ ರೀತಿ ಮಾಡಬೇಕು, ಮತ್ತು ಅದೊಂದು ಕೂಡ ಕಟ್ಟಿಂಗ್ ಹೇಗೆ ಮಾಡಬೇಕು, ಇನ್ನೊಂದು ಪ್ರೈಸ್ ರಿಲೇಟೆಡ್ ಇರುವಂಥ ಚಾರ್ಟ್ ಹೇಗಿರುತ್ತೆ ಅಂತ, ಎಷ್ಟು ಮಾಡ್ಬೋದು, ಹೇಗೆ ಮಾಡ್ಬೋದು ಅಂತ. ಸೊ ಇಷ್ಟೆಲ್ಲ ಕೊಡ್ತಾ ಇದ್ದೀವಿ. ಕಿಟ್ಟಲ್ಲಿ ಒಟ್ಟು ನಿಮಗೆ 9 ನಾವು ಟೋಟಲ್ ಐಟಮ್ಸ್ಗಳು ಕೊಡ್ತಾ ಇದ್ವಿ. ಅದ್ರ ಬಗ್ಗೆ ನಾನು ಡೀಟೇಲಾಗಿ ವೀಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಆ ವಿಡಿಯೋ ಖಂಡಿತವಾಗ್ಲೂ ಚೆಕ್ ಮಾಡಿ. ಕಂಪ್ಲೀಟ್ ಕಿಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದು ಮೇಲ್ಮೇಲೆ ನಾನು ಹೇಳಿದ್ದೀನಿ ನಿಮಗೆ. ಆ್ಯಂಡ್ ನಂತರ ನಿಮಗೆ ಈ ಚಾನಲಲ್ಲಿನೇ ಸುಮಾರು ಥರದ ಒಂದು ನಿಮಗೆ ಅಪ್ಡೇಟ್ಗಳು ಕೊಡ್ತಾ ಹೋಗ್ತೀವಿ ನಾವು. ಅಂದರೆ ಇವಾಗ ಹೊಸ ಒಂದು ಏನು ನಾವು ಮಾರ್ಕೆಟಿಂಗ್ ಏನು ಪ್ಲಾಟ್ಫಾರ್ಮ್ ಯೂಸ್ ಮಾಡಿದ್ದೀವಿ, ಪ್ರತಿಯೊಂದು ಎಲ್ಲವೂ ಕೂಡ ನಾನು ತೋರಿಸ್ತಾ ಹೋಗ್ತೀವಿ. ಸೊ ಅದೇ ರೀತಿ ನೀವು ಮಾಡ್ಬೋದು. ಫಸ್ಟ್ ಯಾರೆಲ್ಲ ನಮಗೆ ಪ್ರೈಸ್ ತುಂಬಾ ಜಾಸ್ತಿ ಸಿಗ್ತಾ ಇದೆ ಒಳ್ಳೆಯ ಒಂದು ಕ್ವಾಲಿಟಿ ಬಟ್ಟೆ ಅಂದರೆ, ಸೊ ನೀವು ನಮ್ಮ ಕಡೆ ಕಿಟ್ ತೊಗೋಬೋದು, ತಯಾರು ಮಾಡಿರೋದು. ಆ್ಯಂಡ್ ಮೇನ್ ಮುಖ್ಯವಾಗಿ ಲಾಸ್ಟ್ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಇಲ್ಲಿ 400-500 ರೂಪಾಯಿ ಸೀರೆ ತೊಗೊಂಡ್ಬಿಡ್ತೀವಿ ಒಂದು ಸಾರಿ ಹೋಗಿ ಮಾರ್ಕೆಟಲ್ಲಿ. ನಾನು ಹೇಳೋದು ಅದನ್ನೇ ನೀವೇನು ಮಾಡ್ಬೋದು ಅಂದರೆ ಒಂದು 300-400 ರೂಪಾಯಿ ಕೂಡ ಹಾಕಿದ್ರು ಕೂಡ ಒಂದು ಚಿಕ್ಕದೊಂದು ಕಿಟ್ ಬರುತ್ತೆ. ಆ ಕಿಟ್ಟಿಂದ ನೀವು ಚಿಕ್ಕದೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ನೀವು ಪ್ರಯತ್ನ ಮಾಡ್ಬೋದು ಅಲ್ಲಿ. ಸೊ ಯಾರಾದರೂ ಇಂಟ್ರೆಸ್ಟ್ ಇದೆ ಮನೆಯಿಂದ ನಾವು ಒಂದು ಚಿಕ್ಕದೊಂದು ಬಿಸ್ನೆಸ್ ಮಾಡಬೇಕು, ನಾನು ಕೂಡ ನನ್ನ ಕಾಲ ಮೇಲೆ ನಿಂತ್ಕೋಬೇಕು, ಮನೆಯಿಂದ ಏನಾದರೂ ಕೆಲಸ ಮಾಡಬೇಕು, ಬಟ್ ತುಂಬ ಟೈಮ್ ಇಲ್ಲ ನನ್ನ ಹತ್ರ, ಸೊ ಕಡಿಮೆ ಟೈಮಲ್ಲಿ ಏನಾದರೂ ಮಾಡ್ಬೋದಾ ಅಂತ ಕೇಳ್ತಾ ಇದ್ರಿ. ಸೊ ಅಂಥವ್ರಿಗೆ ಈ ಒಂದು ಕಿಟ್ ನಾವು ಕೊಡ್ತಾ ಇದ್ದೀವಿ. ಯಾರೆಲ್ಲ ಇಂಟ್ರೆಸ್ಟ್ ಇದೆ ನೀವು ತೊಗೊಳ್ಳಿ, ಮನೆಯಿಂದ ಸ್ಟಾರ್ಟ್ ಮಾಡಿ. ಆ್ಯಂಡ್ ಆಲ್ಮೋಸ್ಟ್ ಸುಮಾರು ಜನ ಹೆಣ್ಮಕ್ಳು ಮಾಡ್ತಾ ಇದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಅವರಿಗೆ ಇವಾಗ ಆರ್ಡರ್ಸ್ ಕೂಡ ಬರ್ತಾ ಇದೆ. ಕೂಡ ಅದೇ ರೀತಿಯೇ ಮನೆಯಿಂದ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಮಾಡ್ಬೋದು. ಆ್ಯಂಡ್ ಇಲ್ಲಿ ನಮಗೆ ಸುಮಾರು ಆರ್ಡರ್ಸ್ಗಳು ಬಂದಿದೆ. ಇವತ್ತು ಕೂಡ ಸುಮಾರು ಹೋಗ್ತಾ ಇದೆ. ಆ್ಯಕ್ಚುಲಿ ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ. ಸೊ ಇನ್ನೂ ಯಾರಾದರೂ ಡೌಟ್ ಇದೆ ಅಂತ ಅನ್ನೋರಿಗೆ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಸೆಲ್ಫ್ ಮೋಟಿವೇಶನ್ ನಾವೇ ಮಾಡ್ಕೋಬೇಕಾಗುತ್ತೆ ಅಲ್ವಾ. ಯಾರು ಬಂದು ನಾವು ಮೋಟಿವೇಟ್ ಮಾಡಲ್ಲ ಬಂದು ಜೀವನದಲ್ಲಿ. ನಿಮಗೆ ಅವ್ರ ಹತ್ರ ನಮ್ಮ ಪ್ರಾಬ್ಲಮ್ಸ್ಗಳನ್ನ ಹೇಳ್ತಾ ಹೋದರೆ ಎಲ್ಲರೂ ಕೇಳ್ತಾರೆ, ಬಟ್ ಆದರೆ ಯಾರಿಂದಲೂ ಕೂಡ ಏನು ನಮ್ಗೆ ಹೆಲ್ಪ್ ಆಗಲ್ಲ. ಆ್ಯಕ್ಚುಲಿ ನನ್ನ ರಿಯಾಲಿಟಿ ನಾನು ಹೇಳ್ತಾ ಇದ್ದೀನಿ, ನನ್ನ ಲೈಫ್ ಎಕ್ಸ್ಪೀರಿಯೆನ್ಸು. ಸೊ ಪ್ರಾಬ್ಲಮ್ಸ್ಗಳನ್ನ ಹೇಳೋದಕ್ಕಿಂತ ಮುಂಚೆ ನಾವು ಅದಕ್ಕೆ ಸೊಲ್ಯೂಷನ್ ಹುಡುಕಬೇಕಾಗುತ್ತೆ. ಹೀಗಾಗಿ ಮನೆಯದೇ ಏನಾದರೂ ಚಿಕ್ಕದಾಗಿ, ಇವಾಗೆಲ್ಲ ನಿಮ್ಗೆ ಗೊತ್ತಿರ್ಬೋದು, ಕಾಲ ಮೇಲೆ ನಿಂತ್ಕೋಬೇಕಂದ್ರೆ 4 ಪೈಸೆ ದುಡಿಬೇಕಾಗುತ್ತೆ, ಕಷ್ಟಪಡಬೇಕಾಗುತ್ತೆ. ಕೂತ್ಕೊಂಡಲ್ಲೇ ಇವಾಗ ದುಡಿಯೋದು ಕಷ್ಟನೇ ಅಲ್ಲ. ಸೊ ಹೀಗಾಗಿ ಮನೆಯಿಂದ ಏನಾದರೂ ನೀವು ಸ್ಟಾರ್ಟ್ ಮಾಡ್ತೀವಿ, ಬೇರೆಯವ್ರ ಕೈ ಕೆಳಗೆ ಹೋಗಿ ಕೆಲಸ ಮಾಡೋಕ್ಕೆ ನಮ್ಗೆ ಟೈಮ್ ಇಲ್ಲ, ಅಥವಾ ಮನೇಲಿ ಪರ್ಮಿಷನ್ ಕೂಡ ಕೊಡ್ತಾ ಇಲ್ಲ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಂದ್ರೆ, ಮನೇಲಿ ಕೂತ್ಕೊಂಡು ದುಡಿತೀನಿ ಅಂತ ಕಷ್ಟಪಡ್ತೀನಿ ಅನ್ನೋ ಹೆಣ್ಮಕ್ಳಿಗೆ ಇದು ವಿಡಿಯೋ ಅಂತ ಹೇಳ್ತೀನಿ. ಸೊ ನಿಮಗೆಲ್ಲ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ, ನಾನು ಮಾಡ್ತಿರೋಂಥ ಕೆಲಸ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಶೇರ್ ಮಾಡಿ. ಜಾಸ್ತಿ ಸುಮಾರು ಹೆಣ್ಮಕ್ಳವರೆಗೂ ಈ ಒಂದು ವಿಡಿಯೋ ಹೋಗಲಿ, ಅವರು ಕೂಡ ಮನೆಯಿಂದ ಏನಾದರೂ ಕೆಲಸ ಮಾಡೋಕ್ಕೊಂದು ಇದನ್ನು ಸಿಗಲಿ, ಹುಮ್ಮಸ್ ಸಿಗಲಿ ಅಂತ ಅನ್ಕೋತೀನಿ. ಆ್ಯಂಡ್ ಓಕೆ. ಸೊ ಮುಂದಿನ ಮತ್ತೆ ಸಿಗ್ತೀವಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.